ರೋಗ ಯಾವ್ದರಿಂದ ಮೆಡಿಸಿನ್. ಬಟ್ ದೇವ್ರ ವಾಕ್ಯದ ಪ್ರಕಾರವಾಗಿ ನಾವು ನೋಡುವಾಗ ಬೇಡಿಕೊಳ್ಳಿರಿ ನಿಮ್ಗೆ ಏನಾಗ್ತದೆ, ನಿಮಗೆ ದೊರೆಯುತ್ತದೆ ಅಂತ ಹೇಳುತ್ತೆ. ಏನೆಲ್ಲ ಬೇಡಿಕೊಳ್ಳುತ್ತೀರಿ ಅದು ನಿಮಗೆ ದೊರೆಯುವುದು. ಹಾಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಹೇಳ್ತದೆ, ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತೆ, ಮೊದಲನೇ ವಾಕ್ಯ 11ನೇ ಅಧ್ಯಾಯ ಮೊದಲನೇ ವಾಕ್ಯವಾದ. ಅವರು ಈ ರಿಕ್ವೆಸ್ಟ್ ಮೆಡಿಕಲ್ ವಿಷಯದಲ್ಲಿ ಅವ್ರಿಗೆ ಆಲೋಚನೆ ಮಾಡಿಲ್ಲ. ಬಟ್ ಅವ್ರು ಏನ್ ಆಲೋಚನೆ ಮಾಡಿದ್ರು ಅಂತಂದ್ರೆ ನಂಬಿಕೆಯಿಂದ ಹೇಳಿದ್ದಾರೆ. ಪ್ರೇಯರ್ ಮಾಡಿದ್ರೆ ಇದು ಆಗ್ತದೆ ಅಂತ. ಹೆಂಗೆ ಹೇಳಿದ್ದಾರೆ ಅವರು? ನಂಬಿಕೆಯಿಂದ ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹalleluya. ಹೆಂಗೆ ಹೇಳಿದ್ದಾರೆ? ನಂಬಿಕೆಯಿಂದ ಹೇಳಿದ್ದಾರೆ. ಯಾವಾಗ ನೀವು ನಂಬಿಕೆಯಿಂದ ಯಾವುದೆಲ್ಲ ಮಾತುಗಳು ಹೇಳ್ತೀರಲ್ಲ, ಅಲ್ಲಿ ದೇವರು ನಿಮ್ಮ ಲೈಫ್ ಅಲ್ಲಿ ಖಂಡಿತವಾಗಿ ಅದ್ಭುತ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ವಾಕ್ಯ ಹೇಳ್ತದೆ, ನಂಬಿಕೆ ಏನಾಗಿದೆ ಅಂತೆ, ನೀವು ಏನೆಲ್ಲ ನಿರೀಕ್ಷೆ ಇಟ್ಕೊಂಡು ದೇವರ ಸನ್ನಿಧಾನದಲ್ಲಿ ಬರ್ತಾ ಇದ್ದೀರಾ, ಏನೆಲ್ಲ ನಿರೀಕ್ಷೆ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅಲ್ಲಿ ದೇವರು ಅದು ಅದ್ಭುತ ಮಾಡುವಂತ. ಪ್ರೈಸ್ ದಿ ಲಾರ್ಡ್. ಜನರಿಗೆ ತಿಳಿಯೋದು ಕೈ ಮೇಲೆ ತಿಳಿಯುವಂತ. ಪ್ರೈಸ್ ದಿ ಲಾರ್ಡ್. ಜನ ನಿದ್ದೆ ಮಾಡತ್ತೀರಿ? ಹಾಲೆಲೂಯಾ ಹೇಳ್ರಿ. ಹಾಲೆಲೂಯಾ. ನಿದ್ದೆ ಮಾಡ್ಬಾರ್ದು ಯಾರು ದಯವಿಟ್ಟು. ಜನ ನಿದ್ದೆ ಬರ್ತಾ ಇದೆ? ಕೈ ಮೇಲೆ ನಿದ್ದೆ ಬರೋ. ಓಕೆ, ಆಕ್ಟಿವ್ ಆಗಿದ್ದೀರಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಏನಂತ ವಾಕ್ಯ ಹೇಳ್ತದೆ, ನಂಬಿಕೆ ಏನಾಗಿದೆ ಅಂತೆ, ಅದಕ್ಕೆ ಭರವಸೆಯಿಂದಿರಬೇಕು. ಈಗ ನಾನು ಹೋದ ವಾರ ಅನೇಕ ಪ್ರವಾದನೆ ಮಾಡಿದ್ದೀನಿ, ಅನೇಕ ವಾಕ್ಯಗಳು ಹೇಳಿದ್ದೀನಿ. ನಿಮ್ಮ ಲೈಫ್ ಹೆಂಗಿರ್ಬೇಕಂದ್ರೆ ಭರವಸೆಯಿಂದ ಇರ್ಬೇಕಂತ ವಾಕ್ಯ. ಯಾವ್ದ್ರಿಂದ ಇರ್ಬೇಕು? ಯಾವಾಗ ಭರವಸೆಯಿಂದ ಇರ್ತೀರೋ ಅಲ್ಲಿ ದೇವರ ಅದ್ಭುತ ನೀವು ನೋಡಕ್ ಸಾಧ್ಯ. ಹalleluya. ಯಾಕಂದ್ರೆ ನಾವು ನೋಡ್ತೀವಿ ಅನೇಕ ವಾಕ್ಯಗಳಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಯಾವಾಗ ಯೇಸು ಸ್ವಾಮಿ ಮಾಡಿದ್ರೆ ಗೊತ್ತಾ, ನಂಬಿಕೆಯಿಂದಾಗ ಮಾತ್ರ ಅದ್ಭುತಗಳು ಕಾರ್ಯಗಳು ನಾವು ನೋಡ್ತೀವಿ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ನೋಡ್ತೇವೆ ಅನೇಕ ವರ್ಷಗಳಿಂದ 38 ವರ್ಷದ ಒಂದು ಕುಷ್ಠರೋಗಿ ಯೇಸು ಸ್ವಾಮಿ ಹತ್ರ ಬಂದಾಗ, ನಿನಗೆ ಬಿಡುಗಡೆ ಆಗೋದಕ್ಕೆ, ನಿನಗೆ ಸ್ವಸ್ಥತೆ ಆಗೋದಕ್ಕೆ, ಗುಣ ಆಗೋದಕ್ಕೆ ನಿನಗೆ ಮನಸ್ಸು ಉಂಟಾ ಅಂತ ಕೇಳಿದ್ದಾರೆ. ಅಂದ್ರೆ ನಿಮ್ಮ ಮನಸ್ಸು ದೇವ್ರು ನೋಡ್ತಾ ಇರ್ತಾರೆ, ನಿಮ್ ನಂಬಿಕೆ ಪರೀಕ್ಷೆ ಮಾಡ್ತಾ ಇರ್ತಾರೆ. ನೀವು ಕಾಮನ್ ಆಗಿ ಪ್ರೇಯರ್ ಇದೆ ಅಂತ ನಾವು ಬಂದ್ರೆ ಯಾವುದೇ ಅದ್ಭುತ ಆಗಲ್ಲ. ಇವತ್ತು ನಾನು ಅದ್ಭುತ ನೋಡಕ್ ಹೋಗ್ತಾ ಇದ್ದೀನಿ ಅಂತ ನಂಬಿಕೆ ನೀವು ಬರ್ಬೇಕು ಇವತ್ತು. ಹalleluya. ಹೇಗೆ ಬರಬೇಕು? ಹೀಗೆ ಒಂದು ಫಸ್ಟ್ ಮಾತು ಹೇಳಿದ್ರು. ಯಾರು ಹೇಳಿದ್ರು? ಕೈ ಕೊಟ್ಟು ಹೇಳಿದೆ ಅಂತ ಯಾರು ಹೇಳಿದ್ರು? ಏನಂತ ಹೇಳಿದ್ರು? ಏನಂತ ಹೇಳಿದ್ರು? ಏನಂತ ಹೇಳಿದ್ರು? ಹೇಳಿ, ನೆನಪು ಹೋಯ್ತಾ? ಆಯ್ತು, ಅವಾಗ ಹೇಳಿದ್ರು ಗೊತ್ತಾಯ್ತು. ಏನಂತೆ? ಈ ದಿನ ಆಶೀರ್ವಾದ ಕೇಳಿಸಲು ಒಂದೇ ಲಾಸ್ಟ್ ವರ್ಡ್ ಒಂದೇ ಕೇಳೋದು. ಈ ದಿನ ಎಷ್ಟು ಜನ ನಂಬ್ತೀವಿ? ಕೈ ಮೇಲೆ. ಪ್ರೈಸ್ ದಿ ಲಾರ್ಡ್. ನಂಬೋರಿ, ಅವರೇ ನಮ್ಮಲ್ಲಿ ಹೇಳಿರೋರೆ. ಪ್ರೈಸ್ ದಿ ಲಾರ್ಡ್. ಹalleluya. ಯೇಸು ಸ್ವಾಮಿ ಹತ್ರ ಶಿಷ್ಯರು ಬಹಳ ಜನ ಇರ್ತಿದ್ರು. ಬಟ್ ನೋಡ್ರಿ, ಇಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ. ಈಗ ಎಕ್ಸಾಂಪಲ್ ಹೇಳ್ತೀನಿ. ಶಿಷ್ಯರ ಜೊತೆ 12 ಜನ ಶಿಷ್ಯರಿದ್ರು. ಎಷ್ಟು ಜನ? ಆ 12 ಜನ ಬ್ಲೆಸ್ಸಿಂಗ್ ಆ ಒಂದು ಸ್ತ್ರೀ ಆದಾಗ ಆಶ್ಚರ್ಯ ಆಗ್ತಿದ್ರು ಇವರು. ಯಾರು? ಶಿಷ್ಯರು. ಏನಂತ ಆಶ್ಚರ್ಯ ಆಗ್ತಿದ್ರು ಅಂತಂದ್ರೆ, ಅವರು ಯೇಸು ಸ್ವಾಮಿ ಜೊತೆ ಬಟ್ಟೆ ಎಲ್ಲ ಮುಟ್ತಾ ಇರ್ತಿದ್ರು, ಯೇಸುವಿನ ಜೊತೆ ಮಾತಾಡ್ತಾ ಇರ್ತಿದ್ರು. ನಮಗಾಗಿಲ್ಲ ಅಂತ ಬೆರಗಾಗ್ತಿದ್ರು. ಪ್ರಾಬ್ಲಮ್ ಏನಂದ್ರೆ ಅವ್ರ ಫೇತ್ ಇದ್ದಿಲ್ಲ. ಯೇಸು ಸ್ವಾಮಿ ನಮ್ಮ ಜೊತೆ ಕಾಮನ್ ತಿಳ್ಕೊಳ್ತಿದ್ರು. ಬಟ್ ಇವಳಿಗೆ ಕಾಮನ್ ಅನ್ಸಿಲ್ಲ. ಯಾರು ಕಾಮನ್ ಆಗಿ ಆಲೋಚನೆ ಮಾಡ್ತೀರಿ ನೋಡ್ರಿ, ಅದು ಹೇಳತ್ತ ನಾವೇ ಹೇಳ್ತೀವಿ ಅಂತ ಅಂದ್ರೆ ನಿಮ್ ಜೀವಿತದಲ್ಲಿ ಅದ್ಭುತ ಆಗಿಲ್ಲ. ಆ 12 ಜನ ಶಿಷ್ಯರು ಆಶ್ಚರ್ಯ ಯಾಕಾಗಿದ್ದಾರೆ ಗೊತ್ತಾ? ಇವಳು ಬರೀ ಬಟ್ಟೆ ಮುಟ್ಟದಾಗಿ ಇಷ್ಟು ಬಿಡುಗಡೆ ಆಗಿದೆ ಅಂತ ಶಿಷ್ಯರಿಗೆ ಕನ್ಫ್ಯೂಷನ್. ಅಷ್ಟೆಲ್ಲ ಜನ ತಿರುಗಾಡ್ತಾ ಇದ್ದಾರೆ ಶಿಷ್ಯರಲ್ಲ. ಅವ್ರಿಗೆ ಏನಾದ್ರೂ ಅದ್ಭುತ ಆಗಿತ್ತಾ? ಇಲ್ಲ. ಯಾವಾಗ ಅದ್ಭುತ ಆಗಿತ್ತು ಅಂದ್ರೆ ಯೇಸು ಸ್ವಾಮಿ ಬಿಟ್ಟು ಹೋಗಿದ ಮೇಲೆ ಅವಾಗ ಚೇಂಜ್ ಆಗಿದ್ರು ಅವ್ರು. ಯೇಸು ಸ್ವಾಮಿ ಅವರಿಂದ ಬಿಟ್ಟು ಹೋಗಿದ ಮೇಲೆ ಅವಾಗ ಅವ್ರ ಒಳಗಡೆ ಸೀರಿಯಸ್ನೆಸ್ ಬಂತು. ಅಲ್ಲಿ ತನಕ 3.5 ವರ್ಷ ಯೇಸು ಸ್ವಾಮಿ ಜೊತೆ ಇದ್ರೂ ಕೂಡ ಅವ್ರ ಒಳಗಡೆ ಬಂದಿಲ್ಲ. ಬಟ್ ಬೇರೆ ಬೇರೆ ಎಲ್ಲ ಅದ್ಭುತ ನೋಡ್ತಾ ಇದ್ರು, ಬರೀ ಬೆರಗಾಗ್ತಾ ಇದ್ರು, ಬರೀ ಆಶ್ಚರ್ಯ ಆಗ್ತಾ ಇದ್ರು, ಹೇಳ್ಕೊಳ್ತಾ ಇದ್ರು. ಬಟ್ ಅವ್ರು ಮಾತ್ರ ಪರಿವರ್ತನೆ ಆಗಿದ್ದಿಲ್ಲ. ಪರಿವರ್ತನೆ ಯಾವಾಗ ಆಯ್ತು ಗೊತ್ತಾ? ಯೇಸು ಸ್ವಾಮಿ ಬಿಟ್ಟು ಹೋದ್ಮೇಲೆ ಯಾವಾಗ ಅವ್ರ ಮೇಲೆ ಪರಿಶುದ್ಧಾತ್ಮ ಶಕ್ತಿ ಬಂತು ಅವಾಗ ಬದಲಾದ್ರು. ಹalleluya. ನಿಮ್ಮ ಒಳಗಡೆ ಕೂಡ ಪರಿಶುದ್ಧಾತ್ಮ ಯಾವಾಗ ಬರ್ತದ ನೀವು ಬದಲಾಗ್ತೀರಿ. ಅಲ್ಲಿ ತನಕ ಈ ಸುಸ್ತೆ
ಏನಾಗಲ್ಲ, ಹಂಗೆ ಹೇಳ್ತಾರೆ ನಾವು, ಹಂಗೆ ಅಂತ ನಡೀತದೆ ಅಂದ್ರೆ. ಯಾವಾಗ ಪರಿಶುದ್ಧಾತ್ಮ ಎಲ್ಲಿ ತರ ಬರಲ್ಲ, ನೀವು ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮ ಒಳಗಡೆ ಒಂದು ಪಾವರ್ ಬರಬೇಕು. ಏನಂತಂದ್ರೆ ಇವತ್ತಿನ ದಿನ ಆಶೀರ್ವಾದ ದಿನ ಇದೆ. ಏನಿದೆ? ಆಶೀರ್ವಾದ ದಿನ ಇದೆ. ಈ ಲಾಸ್ಟ್ ತಿಂಗಳಲ್ಲಿ ನಾನು ಬಂದಿದ್ದೀವಿ, ಲಾಸ್ಟ್ ಡೇಟ್ ಈ ತಾರೀಕಿನ. ಹೊಸ ತಿಂಗಳಿಗೆ ನಾವು ಹೋಗ್ತೀವಿ ಅಂದ್ರೆ ನೆಕ್ಸ್ಟ್ ನಾಳೆ 1ನೇ ತಾರೀಕಿದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಒಂದು ದೊಡ್ಡ ಆಶೀರ್ವಾದದಿಂದ ನೀವು ಹೋಗ್ಬೇಕು. ಆಮೆನ್. ಸೊ ಅದಕ್ಕಾಗಿ ಎಷ್ಟು ಜನ ಆ ಒಂದು ನಂಬಿಕೆಯಲ್ಲಿ ಕೂತಿದ್ದೀರಾ, ನಿಮ್ ಒಳಗಡೆ ದೊಡ್ಡ ಆಶೀರ್ವಾದ ಆಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹalleluya. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಏನಂತಂದ್ರೆ ನಂಬಿಕೆಯು ಎಲ್ಲಾ ಕಾರ್ಯ ಮಾಡಕ್ ಸಾಧ್ಯ ಅಂತ. ಏನಿದೆ? ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ನಾವು ನೋಡ್ತೀವಿ, ಅಬ್ರಹಾಮ ಲೈಫ್ ಅಲ್ಲಿ ನೀವು ನೋಡ್ಬೇಕು, ನೋಹ ಲೈಫ್ ಅಲ್ಲಿ ನೀವು ನೋಡ್ಬೇಕು. ನೋಹ ಹಡಗು ಕಟ್ಟುವಾಗ ಜನ ಹೇಳ್ತಾರೆ ಇವ್ನು ಹುಚ್ಚಾಗಿದ್ದಾರೆ, ಯಾಕೆ ಹಿಂಗ್ ಮಾಡ್ತಾ ಇದ್ದಾರಂತೆ, ಜಲಪ್ರಳಯ ಬಂದು ನಾಶ ಆಗ್ತದಂತ ಹೇಳಿದ್ರೆ ನೋಹಾಗೆ ಹುಚ್ಚ ಅಂತ ತಿಳ್ಕೊಳ್ತಾರೆ ಜನ. ಹalleluya. ಯಾವಾಗ ದೇವರ ಮಾತುಗಳು ನೀವು ರಿಸೆಕ್ಟ್ ಆಗಿ ಅಥವಾ ಡಿಲೇ ಮಾಡ್ತೀರಾ, ಅಲ್ಲಿ ನಿಮ್ ಲೈಫ್ ಅಲ್ಲಿ ನಾಶನ ಬರೋದು ಗ್ಯಾರಂಟಿ. ಯಾವಾಗ ದೇವರ ಮಾತುಗಳು ನೀವು ಸೀರಿಯಸ್ ಆಗಿ ತಗೊಳ್ತೀರಾ, ಅಲ್ಲಿ ನೀವು ಬ್ಲೆಸ್ ಆಗ್ತೀರಾ. ಹalleluya. ಸೊ ಆಗ ನೋಹ ಹೇಳಿದಾಗ ಎಲ್ಲ ಮೂರ್ಖ ಹೇಳ್ತಾ ಇದ್ದಾನೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಬಟ್ ನೋಹ ಮಾತ್ರ ಅವ್ರ ಮಾತಿಗೆ ಕಿವಿ ಕೊಟ್ಟಿಲ್ಲ. ಅವನ ಆತ್ಮಿಕ ಹೇಗಿದ್ದ, ಆತ್ಮಿಕ ಆಗಿದ್ರೆ ಆತ್ಮಿಕ ವಿಷಯಗಳೇ ನಿಮ್ ತಲೆಯಲ್ಲಿ ಅತಿ ಬೇಗವಾಗಿ ಕ್ಯಾಚ್ ಆಗ್ತವೆ. ಆತ್ಮಿಕ ಇಲ್ಲ ಅಂದ್ರೆ ನಿಮ್ ಲೈಫ್ ಏನಾಗಿರ್ತದೆ, ಲೋಕದಲ್ಲಿ ಬಿಸಿ ಆಗಿರ್ತದೆ. ಲೋಕದ ಮನುಷ್ಯರ ಜೊತೆ ಮಾತಾಡೋದು, ಕೂಡೋದು, ಅವ್ರ ಜೊತೆ ಅಲ್ಲಿ ಇಲ್ಲಿ ಈ ತರ ನೀವು ವ್ಯಸ್ತ ಆಗಿರ್ತೀರಾ. ಈ ನೋಹಾಗೆ ದೇವರು ಮಾತ್ರ ಸ್ವರ ಕೇಳ್ತಾ ಇದ್ದ. ಅದಕ್ಕಾಗಿ ಎಷ್ಟೆಲ್ಲ ಜನ ಹೇಳಿದ್ರು ಕೂಡ, ಏನೆಲ್ಲ ಜನ ಅವನಿಗೆ ಬೈದ್ರು, ಜನ ಎಲ್ಲ ಮೂರ್ಖ ಅಂತ ಹೇಳಿದ್ರು, ಇವನು ಹುಚ್ಚನಾಗಿದ್ದಾನೆ ಅಂತ ಹೇಳಿದ್ರು ಕೂಡ ಅವನೇನ್ ಮಾಡಿಲ್ಲ ಅಂದ್ರೆ ಜನರ ಮಾತಿಗೆ ಕಿವಿ ಕೊಟ್ಟಿಲ್ಲ, ಜನರ ಮಾತು ಕೇಳಿಲ್ಲ. ಹalleluya. ಬಟ್ ದೇವರ ಮಾತು ಕೇಳೋದ್ರಿಂದ ಅವನಿಗೆ ಯಾರು ಬೇಕು ಅವನ ಕುಟುಂಬದವರು ಎಲ್ಲ ಸೇರಿ ಆ ಹಡಗಿನಲ್ಲಿ ಸೇರಿದ್ರು. ಇವತ್ತು ನಿಮಗೂ ಹೇಳ್ತಾರೆ, ಏನ್ ಪ್ರೇಯರ್ ಮಾಡ್ತೀಯಾ, ಏನು ವಾಕ್ಯ ಓದ್ತೀಯಾ, ಏನು ಉಪವಾಸ ಮಾಡ್ತೀಯಾ, ಏನು ಉಪವಾಸ ಮಾಡಿದ್ರೆ ಏನಿದೆ ಅಂತ ಹೇಳ್ತಾರೆ. ಅದೇ ಮನುಷ್ಯ 1-2 ವರ್ಷ ನಂತರ ಭೇಟಿ ಆಗಿ ಅವನ ಪರಿಸ್ಥಿತಿ ಏನಾಗಿತ್ತು. ಹalleluya. 3 ವರ್ಷ ನಂತರ ಭೇಟಿ ಆಗಿ, 4 ವರ್ಷ ನಂತರ ಭೇಟಿ ಆಗಿ, ಏನ್ ಅಂದಿನ ಮನುಷ್ಯನ ಲೈಫ್ ಏನಾಗಿರ್ತದೆ ನೋಡ್ರಿ. ಆಮೇಲೆ ಇವತ್ತು ನನ್ನ ಸಾಕ್ಷಿಗಳು ಆತರ ತುಂಬಾ ಇದ್ದಾರೆ. ಏನ್ ಪ್ರೇಯರು ಏನಂತ ಹಿಂಗ್ ನಾರ್ಮಲ್ ತಳ್ಕೊಂಡಿನ ಮನುಷ್ಯಗೆ ಅಂದ್ರೆ ಯಾವಾಗ್ಲೂ ದುರಾತ್ಮ ಸಡನ್ ಆಗಿ ನಿಮಗೆ ಪನಿಷ್ಮೆಂಟ್ ತರಲ್ಲ. ದುರಾತ್ಮ ಯಾವಾಗ್ಲೂ ಸೈತನ್ ಕಾರ್ಯಗಳು ಯಾವಾಗ್ಲೂ ಸಡನ್ ಆಗಿ ನಿಮಗೆ ರಿಸಲ್ಟ್ ಕೊಡಲ್ಲ. ಅವಳಿಗೆ ಯಾವಾಗ ರಿಸಲ್ಟ್ ಕೊಡ್ತು? ತಿಂದಿದ ಮೇಲೆ, ಡಿಸ್ಒಬಿಡಿಯನ್ಸ್ ಯಾವಾಗ ದೇವರಿಗೆ ಬಿಟ್ಟಿದ ಮೇಲೆ ಅವಾಗ ಎಂಟ್ರಿ ಆಯ್ತು. ಯಾವಾಗ? ಸೈತನು. ಯಾವಾಗ? ತಿಂದಿದ ಮೇಲೆ. ಯಾವಾಗ ದೇವರ ಮಾತುಗಳು ನೀವು ಮೀರಿದ ಮೇಲೆ, ಅದಕ್ಕೆ ಯಾವಾಗ ಟೈಮ್ ಹೋಗ್ತದೆ, ಆ ಟೈಮ್ ಹೋಗಿದ ಮೇಲೆ ಅವಾಗ ರಿಸಲ್ಟ್ ಕೊಟ್ಟ ದೇವರು. ಸಡನ್ ಆಗಿ ಬಂದೆ ನಾನು ಮಾಡ್ತಾ ತಿನ್ನಂತ ಬರ್ಬೇಕಾಗಿತ್ತು ಅಂತಾರೆ ಕೆಲವರು ಮಾತಾಡುವಾಗ ಹೇಳ್ತಾರೆ, ಸರ್ ಅವರು ತಿಂತ ಇದ್ದಾಗ ಹಣ್ಣು ಬಂದು ಹಿಂಗೆ ತಗೊಳ್ಬೇಕಾಗಿದೆ ದೇವ್ರು ಅಂತ ಹೇಳ್ತಾರೆ. ಹalleluya. ಎಲ್ಲ ದೇವ್ರ ಏನ್ ಮಾಡಿಟ್ಟಿದ್ದಾರೆ, ಮನುಷ್ಯಕ್ಕೆ ಸೃಷ್ಟಿ ಮಾಡಿದ್ರೆ ಚಾಯ್ಸ್ ಮಾಡಿಟ್ಟಿದ್ದಾರೆ, ಏನ್ ಆರಿಸ್ಕೊಳ್ಬೇಕು, ಏನ್ ಆರಿಸ್ಕೊಳ್ಬೇಕು. ನಿತ್ಯ ಜೀವ ಆರಿಸ್ಕೊಳ್ಳೋಕೆ ಬಿ ಕೂಡ ಇಟ್ಟಿದ್ದಾನೆ, ನರಕ ಬಿ ಆರಿಸ್ಕೊಳ್ಳೋಕೆ ದೇವರು ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾನೆ. ಹalleluya. ಆ ತಿನ್ನುವಾಗ ಅವಳಿಗೆ ಏನು ಫೀಲ್ ಆಗಿಲ್ಲ, ತಿಂದಿದ ಮೇಲೆ ಅದ್ರ ರಿಸಲ್ಟ್ ಸಿಗುತ್ತೆ. ಯಾವಾಗಲೂ ನೋಡ್ರಿ ದೇವ್ರ ಕಾರ್ಯ, ನಾವು ಯಾವಾಗ ಅದರಲ್ಲಿ ಕಂಪ್ಲೀಟ್ ಆ ಸೈತನ್ ಬಂಧನ ಸಿಕ್ಕೊಳ್ತೀವಿ, ಅವಾಗ ನಮ್ಮ ಮೇಲೆ ಅದರ ಅಧಿಕಾರ ಸ್ಟಾರ್ಟ್ ಆಗ್ತದೆ. ಸೈತನ ಅಧಿಕಾರ ಅಲ್ಲಿ ತರ ನಾವು ಅಂತೀವಿ, ನಡೀತದೆ, ನಾವು ಪ್ರೇಯರ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಅವರೇ ಸಫರ್ ಆಗ್ತಾ ಇದ್ದಾರೆ. ನಾನು ಪ್ರೇಯರ್ ಅಲ್ಲಿ ಇಲ್ಲ ಆದ್ರೂ ನಾನು ಆರಾಮಾಗಿದ್ದೆ. 1 ವರ್ಷ ಆರಾಮಾಗಿರ್ತೆ, 2 ವರ್ಷ ಆರಾಮಾಗಿರ್ತೆ, 3ನೇ ವರ್ಷ ನಿನಗೆ ಅಟ್ಯಾಕ್ ಮಾಡ್ತಾನೆ. ಹalleluya. ಅವಾಗ ದೇವರು ಅಂತ ಹೇಳ್ತಾ ಬಂದ್ರೂ ಕೂಡ ಚಾನ್ಸ್ ಇರಲ್ಲ. ನಾವು ಜಿಂದ ಇದ್ದಾಗ ಅಷ್ಟೇ ನಾವು ದೇವರಿಗೆ ಆರಾಧನೆ ಮಾಡಕ್ಕಾಗ್ತದೆ. ಆರೋಗ್ಯವಾಗಿದ್ದಾಗ ಮಾತ್ರ ಕಂಪ್ಲೀಟ್ ದೇವರಿಗೆ ನಾವು ಸ್ತುತಿ ಮಾಡಕ್ಕಾಗ್ತದೆ. ಅನಾರೋಗ್ಯದಲ್ಲಿ ಇದ್ದಾಗ ನೀವು ಆರಾಧನೆ ಮಾಡಂತಂದ್ರ ಆಗಲ್ ಬೇರೆ. ಅದಕ್ಕಾಗಿ ನಾವು ಆರೋಗ್ಯವಾಗಿದ್ದಾಗ ದೇವರ ರಾಜ್ಯದಲ್ಲಿ ನಾವು ಬೆಳೆದು ಬಾಳ್ಬೋದು. ಪ್ರೈಸ್ ದಿ ಲಾರ್ಡ್. ಹalleluya. ಸೊ ಅದಕ್ಕಾಗಿ ಈ ನಂಬಿಕೆ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೇನೆ. ಏನಂತೆ ಅದನ್ನು ಓದ್ರಿ. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದಿರುವುದು. ಏನಂತೆ ಅದು? ಭರವಸೆಯಿಂದಿರುವುದು. ಈ
ಸಿಸ್ಟರ್ ಹೇಳಿದ್ದಾರೆ ಇವತ್ತಿನ ದಿನ ಆಶೀರ್ವಾದ ದಿನ ಅಂತ. ಏಸ್ ಜನ ನಂಬ್ತೀನಿ, ನಿಮ್ಗೆ ಖಂಡಿತವಾಗಿ ಹೇಳ್ತೀನಿ, ಆಶೀರ್ವಾದನೇ ಆಗಿರ್ತದೆ. ಖಂಡಿತವಾಗಿ ಆಶೀರ್ವಾದವಾಗಿರ್ತದೆ. ಹಾಲೆಲೂಯಾ. ಯಾಕಂದ್ರೆ ಅವ್ರು ಮಾತಾಡಿರ್ಬೋದು, ಬಟ್ ಅದ್ರ ಒಳಗಡೆ ನಿಮ್ ನಂಬಿಕೆ ಹಾಕ್ಬಿಟ್ರು. ಯಾರು ಮಾತಾಡ್ತಾ ಇದ್ದಾರೆ ಅದು ಮುಖ್ಯ ಅಲ್ಲ, ನಿಮ್ಮ ನಂಬಿಕೆ ವರ್ಡ್ಸ್ ಗಳು ಅದು ರಿಸೀವ್ ಮಾಡ್ಕೊಳ್ಬೇಕು. ಯಾರು ಹೇಳಿದ್ರು ಕೂಡ ಅದು ಕರೆಕ್ಟ್ ಆದಂತ ಶಬ್ದ ಇದ್ರೆ ನೀವು ಎಷ್ಟು ಜನ ರಿಸೀವ್ ಮಾಡಿಕೊಳ್ತೀರಿ ಅದು ನಿಮ್ಮ ಒಳಗಡೆ ಕಾರ್ಯ ಮಾಡ್ತಾರೆ. ಹಾಲೆಲೂಯಾ. ಎಷ್ಟು ಜನ ಆ ಒಂದು ಆಶೀರ್ವಾದ ಹೊಂದ್ಕೊಳ್ಬೇಕಂತ ಕೂತಿದ್ರ, ದೇವರು ಅದ್ಭುತ ಮಾಡ್ತಾರೆ. ಅದಕ್ಕೆ ನಿರೀಕ್ಷಿಸುವುಗಳ ಅದರ ವಿಷಯದಲ್ಲಿ ಅದ್ರ ಮೇಲೆ ಏನಾಗಬೇಕಂತೆ, ಭರವಸೆದಿಂದ ಇರುವುದು. ಏನ್ ಮಾಡಿರ್ಬೇಕಂತೆ? ಹಾಲೆಲೂಯಾ. ಎಷ್ಟು ಜನ ಈ ಭರವಸೆದಿಂದ ಬಂದಿದ್ರೆ ಇವತ್ತು ದೇವರು ಆಶೀರ್ವದಿಸ್ತಾನಂತೆ. ಖಂಡಿತವಾಗಿ ದೇವರು ಆಶೀರ್ವದಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದಕ್ಕಾಗಿ ನಾವು ಈ ವಾಕ್ಯ ಕಡೆಗೆ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ 1-5 ನಿಮಿಷ ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ದೇವರ ಸನ್ನಿಧಾನ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ, ನಮ್ಮ ಮನಸ್ಸು ಮೈಂಡ್ಗಳು ಸಿದ್ಧಪಡಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಕಣ್ಣನ್ನು ಮುಚ್ಚಿಕೊಳ್ಳೋಣ. ಈ ವಾಕ್ಯಕ್ಕೋಸ್ಕರ ನಾವು ಹೋಗ್ತಿರುವಾಗ ಪರಿಶುದ್ಧಾತ್ಮನು ನಮಗೆ ಮಾತಾಡುವಂತೆ ಪ್ರಾರ್ಥನೆ ಮಾಡೋಣ. ದೇವರ ಅಭಿಷೇಕ ನಮ್ಮ ಒಳಗಡೆ ಬರುವಂತೆ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರ ಹೃದಯ ಸಿದ್ಧಪಡಿಸು. ಈ ವಾಕ್ಯ ನನಗೆ ಮಾತಾಡಲಿ, ಈ ವಾಕ್ಯದಿಂದ ನನ್ನ ಬಲ ಹೊಂದಿಕೊಳ್ಳಲಿ, ನನ್ನ ಒಳಗಡೆ ಬೆಳವಣಿಗೆ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಪ್ರೈಸ್ ಯು ಜೀಸಸ್. ಎಲ್ಲ ಬಂಧನಗಳು ವಾಕ್ಯದ ಪವರ್ ದೇವರಿಗೆ ಕಾರ್ಯ ಮಾಡಲಿ. ಅದ್ಭುತ ಕಾರ್ಯಗಳು ಜರಗಲಿ, ಮಹಿಮೆ ಕಾರ್ಯಗಳು ಜರಗಲಿ. ಥ್ಯಾಂಕ್ ಯು ಜೀಸಸ್. ದೇವರಾತ್ಮಲ್ಲಿ ಕಾರ್ಯ ಮಾಡಪ್ಪ. ಇಲ್ಲಿ ಹೇಳುವಂತ ಒಂದು ಮಾತುಗಳು ಒಬ್ಬೊಬ್ಬರ ಒಳಗಡೆ ಕಾರ್ಯ ಮಾಡಲಿ. ಈ ದಿವಸ ವಿಶೇಷ ಆಶೀರ್ವಾದ ಇವರು ಒಳಗಡೆ ಬರ್ಲಿಕ್ಕೆ, ವಿಶೇಷ ಬಿಡುಗಡೆ ಇವರು ಒಳಗಡೆ ಬರ್ಲಿಕ್ಕೆ, ನಿನ್ನ ಮಹಿಮೆ ಕಾರ್ಯ ಇವರು ಒಳಗಡೆ ಜರಗಲಿಕ್ಕೆ. ಎಲ್ಲರೂ ಕೈಗಳು ಎತ್ತಿ ಸ್ತೋತ್ರ ಮಾಡಿ. ಇವತ್ತು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ನಿನ್ನಿದ್ದಂತ ನಂಬಿಕೆ ಅಲ್ಲ. ಇವತ್ತು ಆ ಸ್ತ್ರೀ ಹಾಗೆ 12 ವರ್ಷ ರೋಗದಲ್ಲಿ ಇದ್ರೂ ಕೂಡ ಅವಳು ನಂಬಿಕೆ ಸ್ಟ್ರಾಂಗ್ ಆಗಿತ್ತು. 38 ವರ್ಷದ ರೋಗ, ಕುಷ್ಠ ರೋಗ ಇದ್ರೂ ಕೂಡ ಆತನ ನಂಬಿಕೆ ಬಲವಾದಂತ ನಂಬಿಕೆ ಇದ್ದಿತ್ತು. ಇವತ್ತು ಇಂಥ ಒಂದು ನಂಬಿಕೆಯಿಂದ ಬಂದು